ಅವನು ವೀರಪ್ಪನ್ ಬಂದರೆ ನಮಗೂ ಸ್ವಲ್ಪ ತಗೊಳ್ಕೊಡಿ. ಇವ್ರನ್ನವರೆಲ್ಲ ಒಗ್ಗಟ್ಟ ಮಾಡಿ ನಮ್ಮ ಪೊಲೀಸಿನವ್ರಿಗೆ ಶಿಫಾರಸು ಮಾಡಿ, ಅವ್ರಿಗೂ ವೀರಪ್ಪನ ಜೊತೆಗೆ ಯಾರು ಶಿಫಾರಸು ಮಾಡಬೇಡ. ಗೌಡಗಳಿಗೆ ಒಂದು ಜಗಳ ಬಂದು ಸೆರಾಕ್ಬಿಟ್ರು. ನೀವು ಮಾಡೋದು ಬೇಡ, ನಾವು ಮಾಡೋದು ಬೇಡ ಅಂದು ಇವ್ರಿಗೆ ಸಮಾಧಾನವಿಲ್ಲದೆ ದೇವಸ್ಥಾನ ಬಿಟ್ಬಿಟ್ರು. ಊರಿನವ್ರು ದುಡ್ಡು ಗಿಡ್ಡು ಏನೂ ಕೊಟ್ಟಿಲ್ಲ, ಕೆಲಸ ಮಾಡೋದು. ಮನೆ ಕಟ್ಟಿಕೊಟ್ರು, ಹಾಸ್ಪಿಟ್ಲ್ ಸೂಜಿ ಹಾಕ್ತರು ಜನಕ್ಕೆ. ಇವ್ರ ಕೈಲಾಗಲ್ಲ ಅಂತ ಅವ್ರಿಗೆ ದುಡ್ಡು ಕೊಟ್ಟು ಜೀಪ್ ಕೊಟ್ಟು ದೊಡ್ಡ ಆಸ್ಪತ್ರೆಗೆ ತಮಿಳ್ನಾಡು ಕಳಿಸ್ತಾರೆ. ಇಲ್ಲೇನಾರ ಆಗಿಲ್ಲ ಎಮರ್ಜೆನ್ಸಿ ಆದವ್ರಿಗೆ ತಮಿಳ್ನಾಡಿಗೆ ಕಳಿಸ್ತಾ ಇದ್ರು. ಇವರೇ ಜೀಪಲ್ಲಿ ಕಳಿಸ್ತಾ ಇದ್ರು. ಅವರು ವೀರಪ್ಪ ತಮ್ಮ ಅರ್ಜುನ್ನೇ ಜಾಮೀನು ಎತ್ಕೊಂಡು ಬಂದರು. ಜೈಲಿದ್ದವನೇ ಯಾರು ಎತ್ಕೊಂಡು ಜಾಮೀನು ಕೊಟ್ಟಿದ್ದಾರು? ಇವರೇ ಜಾಮೀನು ಕೊಟ್ಬಿಟ್ರು. ಶ್ರೀನಿವಾಸ್ ಅವರೇ ನಿಮ್ಮ ಅಣ್ಣವ್ರು ಎಲ್ಲಿದ್ದಾರೋ ಹುಡುಕೊಂಡು ಹೋಗಿ ಅವ್ರ ಬುದ್ಧಿಮತಿ ಹೇಳಿ ಅವ್ರು ಕರ್ಕೊಂಡು ಬಾ, ಸಗಣರಾಗಲಿ ಹಂಗಂದು ಕಳಿಸ್ತರು. 5 ಗಂಟೆಗೆ ಎದ್ದು ಹೋಗಿದ್ದಾರೆ. ಹೋಗೋ ದಾರಿಲಿ ಅವ್ರು ಹೇಳಿದ ಒಂದು ಜಾಗ, ಅವ್ರು ಅವ್ರು ಮಾಡಿದ ಒಂದು ಜಾಗ. ಅರ್ಧ ದಾರಿಲಿ ಅವ್ರು ಕೂರ್ಬಿಟ್ರು. ಅವರು ರಾಮದಾಳಿಯನ್ನು ಹೇಳ್ಬಿಟ್ಟು ಎರಕಿಲ್ಲೇ ಕೂರ್ಬಿಟ್ರು. ಪೈರು ಮಾಡಿದ ಮೇಲೆ ಹೊಡೆಯಬೇಡ ಅಂತ ಹೇಳಿದ್ರಂತೆ. ಆಗಿಲ್ಲ, ಅಲ್ಲೇ ಬಂದ ಮೇಲೆ ತಲೆ ಕತ್ತರು. ಇಲ್ಲಿ ಬಂದು ಚಿತ್ರೆ 1ನೇ ತಾರೀಕು ಬಂದರು. ತಮಿಳ್ ಚಿತ್ರೆ ಎಂದು 1ನೇ ತಾರೀಕು ಬಂದರು ವೀರಪ್ಪನ ಪಿರ್ಚನಿಗೆ. ಅವ್ರು ಬಂದ ಮೇಲೆ ಸ್ವಲ್ಪ ಜನಗಳ ಹೊರಗಡೆ ಹೋಗಿದ್ದರು. ಈ ಊರಿನ ಜನಗಳೆಲ್ಲ ಎಲ್ಲ ಊರು ಬಿಟ್ಟು ಹೋಗ್ಬಿಟ್ರು ಪೊಲೀಸನವ್ರ ಬೈಗೆ. ಆಮೇಲೆ ಅವ್ರು ಬಂದು ಎಲ್ಲ ಊರಿನವರೆಲ್ಲ ಕರೆದು ಶ್ರೀನಿವಾಸ್ ಸರು ಅವ್ರವ್ರ ಮನೆ ಅವ್ರವ್ರ ಕೆಲಸ ಮಾಡಿ ನಾನಿದ್ದೀನಿ, ಏನೋ ನಿಮ್ಗೆ ಅಂಜಿಕೆ ಬೇಡಿ. ಎಲ್ಲೆಲ್ಲ ಹೋಗಿದ್ರಿ ಅವ್ರು ಊರು ಬಿಟ್ಟು? ಎಲ್ಲ ತಮಿಳ್ನಾಡು ಕಡೆ ಹೋಗ್ಬಿಟ್ರು. ಅಲ್ಲೆಲ್ಲ ಹುಡುಕೊಂಡು ಕರ್ಕೊಬಂದ್ರ? ಹಾಂ, ಅಲ್ಲೆಲ್ಲ ಹೋಗಿ ಎಲ್ಲೆಲ್ಲಿ ಇದ್ದರು ಅಲ್ಲೆಲ್ಲ ಅವರೇ ಜೀಪ್ ಎತ್ಕೊಂಡು ಹೋಗಿ ಕರ್ಕೊಂಡು ಬಂದರು. ನಾವೇ ದೀಪ ಅಂದು. ಆಮೇಲೆ ಅವರು ಹೇಳಿದರು, ಏನು ಹೇಳಿದ್ರು, ನಾವಿದ್ದೀವಿ ನಿಮ್ಮ ಜೊತೆಗೆ, ನೀವು ಏನು ಅಂಜಿಕೆ ಬೇಡ, ಹೋಗಬೇಡ, ನಿಮ್ಮ ಕೆಲಸ ಮಾಡಿ. ಅವನು ವೀರಪ್ಪನ ಬಂದರೆ ನಮಗೂ ಸ್ವಲ್ಪ ತಗೊಳ್ಕೊಡಿ ಅಂದರೆ ಹೇಳಿದ್ರು. ಹಿಂದೂ ಊರ್ಕರ ಆ ಥರ ಇದ್ದರು. ಆಮೇಲೆ ಒಂದು ಮೀಟಿಂಗ್ ಹಾಕ್ತರು ಇಲ್ಲಿ ದೇವಸ್ಥಾನ ಹತ್ರವೇ, ಹಳೆ ದೇವಸ್ಥಾನ ಹತ್ರ. ಹಳೆ ದೇವಸ್ಥಾನ ಎಲ್ಲಿತ್ತು? ಇಲ್ಲೇ ಇತ್ತು. ಅದು ಎತ್ತುಬಿಡ್ದಾಗ ಹೊಸ್ತ ಕಟ್ಟಿದ್ರು ಅವರು. ಅವ್ರು ಏನು ಮಾಡಿದ್ರಂತೆ, ಈ ಊರಿನವರೆಲ್ಲ ಒಗ್ಗಟ್ಟ ಮಾಡಿ ನಮ್ಮ ಪೊಲೀಸಿನವ್ರಿಗೆ ಶಿಫಾರಸು ಮಾಡಿ, ಅವ್ರಿಗೂ ವೀರಪ್ಪನ ಜೊತೆಗೆ ಯಾರು ಶಿಫಾರಸು ಮಾಡಬೇಡ. ಅವರು ಎಲ್ಲ ಇದ್ದರೆ ಸ್ವಲ್ಪ ನೀವು ಹೇಳ್ಬೇಡಿ, ನಮ್ಮ ಹತ್ರ ಒಂದು ಸೀಟ್ ಬರೆದು ಹಾಕ್ಬಿಡಿ, ನಮ್ಮ ಕ್ಯಾಂಪ್ಲ ಹಾಕ್ಬಿಡಿ, ಒಳಗಡೆ ಹಾಕ್ಬಿಡಿ. ನಾನು ಓದ್ಬಿಟ್ಟು ಎಲ್ಲಿದ್ದಾರೆ ಅಂತ ಹೋಗ್ಬಿಡ್ತೀನಿ. ಏನೇ ನೀವು ನಮ್ಮ ಹತ್ರ ಹೇಳಿದ್ರೆ ಅವನಿಗೆ ಸ್ವಲ್ಪ ಅಂಜಿಕೆ ತಗೊಳ್ಳಿ ಹೋದರೆ ನಿಮ್ಮ ಕಷ್ಟ ಆಯ್ತದೆ. ಸ್ಕೂಲಲ್ಲಿ ಸ್ಕೂಲ್ ಕ್ಯಾಂಪು. ಆಮೇಲೆ ಅವರು ಏನು ಮಾಡಿದ್ರಂತೆ, ಆ ಥರ ಜನಗಳೆಲ್ಲ ಒಟ್ಕಟ್ಟ ಇದ್ದರು. ನೀವು ಹೋಗಿದ್ದಿಲ್ವಾ ಊರು ಬಿಟ್ಟು? ನಾವು ಹೋಗಿದ್ದೀವಿ, ನಮ್ಮನ್ನು ಕರ್ಕೊಂಡು ಬಂದರು. ಎಲ್ಲಿದ್ರಿ ನೀವು? ನಾವು ಕರ್ನಾಟಕದಲ್ಲಿದ್ದೀವಿ, ಕೂಡ್ಲೂರು ಹೋಗ್ಯ ಅಲ್ಲಿದ್ದೀವಿ. ಅಲ್ಲೇನು ಮಾಡ್ಕೊಂಡಿದ್ರಿ? ಅಲ್ಲಿ ಸುಮ್ಗೆ ನಮ್ಮ ಮದುವೆ ಮಾಡಿರೋದು ಅಲ್ಲೇ. ಆಗ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟೆ. ಆವತ್ತೆಲ್ಲ ಪೂಜೆ ಇಲ್ಲ, ಇವ್ರು ದೇವಸ್ಥಾನ ಕಟ್ಟಿದ ಮೇಲೆ ಪೂಜೆ. ಆಮೇಲೆ ದೇವಸ್ಥಾನ ಗೌಡಗಳಿಗೆ ಒಂದು ಜಗಳ ಬಂದು ಸೆರಾಕ್ಬಿಟ್ರು. ನೀವು ಮಾಡೋದು ಬೇಡ, ನಾವು ಮಾಡೋದು ಬೇಡ ಅಂದು ಇವ್ರಿಗೆ ಸಮಾಧಾನವಿಲ್ಲದೆ ದೇವಸ್ಥಾನ ಬಿಟ್ಬಿಟ್ರು. ಅವ್ರು ಬಂದ ಮೇಲೆ ಊರು ಜನ ಈ ಥರ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಮೇಲೆ ಅವ್ರಿಗೆ ಊರು ಗೌಡರೆಲ್ಲ ಕರೆದು, ನೀವು ವ್ಯವಹಾರಮೆಲ್ಲ ಬಿಟ್ಬಿಟ್ಟು ಎಲ್ಲ ಒಗ್ಗಟ್ಟ ಮಾಡಿ ದೇವಸ್ಥಾನ ಕಟ್ಟೋದಕ್ಕೂ ಮಾಡಿ ಎಂದು ಹೇಳಿ ತೀರ್ಮಾನ ಮಾಡಿ, ಆದಮೇಲೆ ಅವರು ಶ್ರೀನಿವಾಸು ಎಲ್ಲ ಕಿತ್ತೋಗಿತ್ತು. ಅವ್ರ ಜನಗಳೆಲ್ಲ ಕರೆದು ಎಲ್ಲ ಹುಲ್ಲು ಗಳ ತಗೊಂಡು ಬಂದು ಮನೆ ಮೇಯ್ದೆ. ಅದನ್ನ ದಾರಿಗೆ ದೇವರು ಒಳಗೆ ಹೋಗ್ಬೇಕು ಸ್ನಾನ ಮಾಡೋಕ್ಕೆ. ಒಳಗೇನೆ ಹೋಗ್ಬೇಕಿತ್ತು? ಹೀಗೆ ಒಳಗೆ ಹೋಗ್ಬೇಕು ಸ್ನಾನ ಮಾಡೋಕ್ಕೆ. ನೀರಿರಲಿಲ್ಲ? ನೀರಿದ್ರೇನೋ ಹೊಳೆ ಹೇಳ್ತಾ ಸ್ನಾನ ಮಾಡಬೇಕು.
ಆಮೇಲೆ ಒಳಕ್ಕೆ ಎತ್ಕೊಂಡು ಹೋಗಿ ಸ್ನಾನ ಮಾಡಿ ದೇವಸ್ಥಾನ ಪೂಜೆ ಗೀಜೆ ಮಾಡಿ ದೇವ್ರದ್ದು ಸ್ನಾನ ಮಾಡಿ ದೇವಸ್ಥಾನ ಮಾಡಿಬಿಟ್ಟು ಆಮೇಲೆ ಒಂದು ಮೀಟಿಂಗ್ ಹಾಕಿದ್ರು. ಯಾರು ಕೆ ವಿ ಶೆಟ್ಟಿ, ಡಿ ಎಫ್ ಅಂದೂರು ಏಶಿಪು, ಎಸ್ ಪಿ ಹೆಸರು ಏನೋ ಮರೆತುಬಿಟ್ಟೆ, ಗೋಪಾಲಕೃಷ್ಣ ಅಂತು. ಅವರು ಎಲ್ಲ ಮೀಟಿಂಗ್ ಮಾಡಿ ಊರಿನವ್ರು ಕರೆದು ನೀವೆಲ್ಲ ಇಲ್ಲಿ ಹೋಗಬೇಡ್ರಿ, ಇಲ್ಲೇ ಇರು, ನಾವು ಇರ್ತೀವಿ ಅಂದ್ಬಿಟ್ಟು ಪೂಜೆ ಗೀಜೆ ಮಾಡಿಬಿಟ್ಟು ಎಲ್ಲ ಕಳಿಸ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಇವರು ಹೋಗುವ ಮೇಲೆ ಏನಾಯಿತು, ಅಲ್ಲಿ ಡೌನ್ ಇತ್ತಲ್ಲ, ಹೋಗೋ ದಾರಿಲೆ ತಾರ್ ರೋಡ್ಲೆ, ಆ ಡೌನ್ಲಿ ಹೋಗಿದ್ದಾರೆ. ಕಾರ್ ಏನಾಯಿತು, ಹೋಗಿಂದ ಕಾರ್ ಈ ಕಡೆ ತಿರುಗಿಬಿಟ್ರು. ಶ್ರೀನಿವಾಸದು ತಿರುಗಿದ ಮೇಲೆ ಅವ್ರೇನೋ ಬಂದು ಈ ದೇವಸ್ಥಾನ ನಾನು ಕಟ್ಬಿಡ್ತೀನಿ, ಯಾರು ಕೇಳಬೇಡ್ರಿ ಅಂದ್ಬಿಟ್ಟು ಥ್ರೂ ಹೋದ್ರು. ಹೋಗಿ ಹೆಂಗೆ ಹೋಗಿದ್ರು, ಉಡುಪಿ ಹೋಗಿ ಉಡುಪಿಲಿರೋ ಪೂಜಾರಿಗಳು ಕರ್ಕೊಂಡು ಬಂದರು. ಅಲ್ಲಿ ಉಡುಪಿಯಿಂದ ಇಲ್ಲಿ ಪೂಜಾರಿ ಕರ್ಕೊಂಡು ಬಂದಿದ್ದು. ಅದಕ್ಕೆ ಮುಂಚೆ ಯಾರು ಪೂಜೆ ಮಾಡ್ತಾ ಇದ್ದೀವಿ? ನಾವೆತ್ತ, ನಮ್ಮ ತಂದೆ ಕಾಲದಲ್ಲಿಂದ ನಾವೆತ್ತ ಮಾಡ್ಕೊಂಡಿದ್ದೀವಿ. ಈ ಊರ್ ಗೌಡ್ರಿಗೆ ಜಗಳ ಬಂತು, ಅಲ್ಲಿ ನಿಂತೋಯ್ತು ಪೂಜೆ ಮಾಡೆಲ್ಲ 20 ವರ್ಷ ನಿಂತೋಯ್ತು. 20 ವರ್ಷ ನಿಂತೋಯ್ತು. ಆಮೇಲೆ ಅವರು ಉಡುಪಿಲಿಂದು ಒಂದು ಐರ್ ಕರ್ಕೊಂಡು ಬಂದು ಅದಕ್ಕೆ ಉಪದೇಶ ಮಾಡಿ ದೇವ್ರ ಹತ್ರ ಕೆಳಗಡೆ ಮಡಗಿಬಿಟ್ಟು ಆಮೇಲೆ ದೇವಸ್ಥಾನ ಎಲ್ಲ ಕಿತ್ತಾಕಿದ್ರು. ಹಳೆಯದೆಲ್ಲ ಕಿತ್ತಾಕ್ಬಿಟ್ಟು ಹೊಸ್ದಾಗ ಹಿಂಗೆ ಚಿಕ್ಕಮಗಳೂರಲ್ಲಿಂದು ಇಂಜಿನಿಯರ್ ಬಂದರು. ಅವರೆಲ್ಲ ಎಸ್ಟಿಮೇಟ್ ಮಾಡಿ ಇಂಜಿನಿಯರ್ ಕೊಟ್ಬಿಟ್ಟು ಅವರು ಕೆ ವಿ ಶೆಟ್ಟಿ ಇಬ್ಬರು ಸೇರಿ ಎಲ್ಲ ಮಾಡೋರು ಕಟ್ಟಿದ್ರು. ಊರಿನವರೆಲ್ಲ ಸೇರಿ ಕಟ್ಟಿದ್ರು. ಸೇರಿದ ಕಟ್ಟಿದ್ರು. ಊರಿನವ್ರು ದುಡ್ಡು ಗಿಡ್ಡು ಏನೂ ಕೊಟ್ಟಿಲ್ಲ, ಕೆಲಸ ಮಾಡೋದು. ಸ್ವಲ್ಪ ಜಮೀನಿರವರು ಸಿಮ್ಟಿ 5 ಮೂಟೆ 2 ಮೂಟೆ 1 ಮೂಟೆ 10 ಮೂಟೆ ಹಿಂಗೆ ಊರಿನವ್ರು ಕೊಟ್ಟದ್ದು. ಊರಿನವರು ಕೊಟ್ಟಿನೇ ಕಟ್ಟಿದ್ದು. ಊರಿನವ್ರು ಸಿಮ್ಟಿ ತಗೊಟ್ರು, ದುಡ್ಡು ಕೊಟ್ಟಿಲ್ಲ. ಕೆಲಸ ಮಾಡಿದ್ರು. ಅವ್ರು ಬೆಂಗಳೂರಲ್ಲಿಂದ ಅವರು ಸಿರಿಪಿ ಕೆಲಸ ಮಾಡೋನು ಕರ್ಕೊಂಡು ಬಂದು ಅವರೇ ಮಾಡಿದ್ರು. ಕೆಲಸ ಮಾಡೋರಿಗೆ ಅವ್ರದ್ದೇ ದುಡ್ಡು. ಮೇಲಾಕಿದ್ದವರು ಚಿಕ್ಕಮಂಗ್ಳೂರ್ಲಿಂದ ಈ ಕಿಟಿಗೆ ಬಾಯ್ಗಳು ಇದೆಲ್ಲ ತಗೊಂಡು ಬಂದಿದೆ. ಈ ದೇವರು ಅವರೇ ಮಾಡಿದ್ದು. ಇಲ್ಲಿ ದೇವಸ್ಥಾನ ಒಂದು ಮಾಡಿದರು, ಪುದೂರು ಒಂದು ದೇವಸ್ಥಾನ, 3 ದೇವಸ್ಥಾನ ಅವ್ರದ್ದೇ. ಶ್ರೀನಿವಾಸ ಕೆ ವಿ ಶೆಟ್ಟಿ ಇಬ್ಬರು ಮಾಡಿ ಕೊಟ್ಬಿಟ್ಟು. ಇದ್ರಲ್ಲಿ ದಾರಿ ಇಲ್ಲ, ಎಲ್ಲ ಮನೆ ಇತ್ತು. ಎಷ್ಟು ಮನೆ ಇದ್ದು ಅವಾಗ? ಇಲ್ಲಿ ಒಂದು 20-30 ಮನೆಗೆ ಮೇಲಿತ್ತು. ಇಲ್ಲಿಂದ ಇದೆಲ್ಲ ಕ್ಯಾಂಪ್ ಇಲ್ಲ, ಎಲ್ಲ ಅಡ್ಡಾಕಿ ಮನೆ ಕಟ್ಬಿಟ್ರು. ಆಮೇಲೆ ಅವ್ರ ಕಲ್ಲ ಅಲ್ಲಿ 30 ಮನೆ ಕಟ್ಟಿ ಇವರೆಲ್ಲ ಎತ್ಬಿಟ್ಟು ದಾರಿ ಹಾಕಿದ್ರು. ಇಲ್ಲಿದ್ದವರು ಅಲ್ಲಿ ಕಳಿಸಿದ್ರು. ಆಮೇಲೆ ಹಾಸ್ಪಿಟ್ಲ್ ಮಾಡಿದ್ರು, ಮನೆ ಕಟ್ಟಿಕೊಟ್ರು. ಹಾಸ್ಪಿಟ್ಲ್ ಸೂಜಿ ಹಾಕಿದ್ರು ಜನಕ್ಕೆ. ಇವ್ರ ಕೈಲಿ ಆಗಲ್ಲ ಅಂತ ಅವ್ರಿಗೆ ದುಡ್ಡು ಕೊಟ್ಟು ಜೀಪ್ ಕೊಟ್ಟು ದೊಡ್ಡ ಆಸ್ಪತ್ರೆಗೆ ತಮಿಳ್ನಾಡು ಕಳಿಸ್ತಾರೆ. ಇಲ್ಲೇನಾರ ಆಗಿಲ್ಲ ಎಮರ್ಜೆನ್ಸಿ ಆದವ್ರಿಗೆ ತಮಿಳ್ನಾಡಿಗೆ ಕಳಿಸ್ತಾ ಇದ್ರು. ಇವರೇ ಜೀಪಲ್ಲಿ ಕಳಿಸ್ತಾ ಇದ್ರು. ಆಮೇಲೆ ದೇವಸ್ಥಾನ ಕಟ್ಟಿ ಕುಂಭಾಭಿಷೇಕ ಮಾಡಿದ್ರು. ಕುಂಭಾಭಿಷೇಕ ಮಾಡಿ ಮೇಲೆ ಒಂದು 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಹಬ್ಬ ಹಾಕಿದ್ರು. ಹಬ್ಬ ಹಾಕಿ ಒಂದು 2-3 ತಿಂಗಳಿದ್ದರು. ಅವರು ವೀರಪ್ಪ ತಮ್ಮ ಅರ್ಜುನ್ನೇ ಜಾಮೀನು ಎತ್ಕೊಂಡು ಬಂದರು. ಜೈಲಿದ್ದವನೇ. ಯಾರು ಎತ್ಕೊಂಡು ಜಾಮೀನು ಕೊಟ್ಟಿದ್ದಾರು? ಇವರೇ ಜಾಮೀನು ಕೊಟ್ಬಿಟ್ರು. ಶ್ರೀನಿವಾಸ್ ಅವರೇ ಅರ್ಜುನ್ನಿಗೆ. ಅರ್ಜುನ್ ಅರೆಸ್ಟ್ ಆಗಿದ್ನಾ? ಹಾಂ, ಅಲ್ಲಿ ಮೈಸೂರು ಜೈಲಿದ್ದವನು. ಹೌದಾ? ಅವ್ರು ಕರ್ಕೊಂಡು ಬಂದು ನಿಮ್ಮ ಅಣ್ಣವ್ರು ಎಲ್ಲಿ ಇದ್ದಾರೋ ಹುಡುಕೊಂಡು ಹೋಗಿ ಅವ್ರ ಬುದ್ಧಿಮತಿ ಹೇಳಿ ಅವ್ರು ಕರ್ಕೊಂಡು ಬಾ, ಸಗಣರಾಗಲಿ ಹಂಗಂದು ಕಳಿಸ್ತರು. ತಮ್ಮಲ್ಲವ ಇವರು. ಜೈಲಲ್ಲಿ ಇದ್ದ ಅರ್ಜುನ್ ಒಂದು 3-4 ವರ್ಷ ಇದ್ದ. 4 ವರ್ಷ ಇದ್ನ. ಎಲ್ಲ ಅರೆಸ್ಟ್ ಮಾಡಿದ್ದ ಅರ್ಜುನನ್ನು? ಇಲ್ಲೇ ಮೈಸೂರಲ್ಲಿ ಸಿಕ್ಕಾಕೊಂಡ. ಮೈಸೂರಲ್ಲಿದ್ದಾನೆ. ಇವ್ರು ಜಾಮೀನು ಎತ್ಬಿಟ್ಟು ಕಳಿಸ್ತರು. ಕೇರಳವಳಿದ್ದಾನೆ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಕರ್ಕೊಂಡು ಬಂದ. ಆಮೇಲೆ ಕರ್ಕೊಂಡು ಬಂದು ಫೋನ್ ಇರ್ಲಿಲ್ವಲ್ಲ, ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ? ಯಾರು? ಅರ್ಜುನ್ ಎಲ್ಲ ವೀರಪ್ಪನ. ಅವನಿಗೆ ಗೊತ್ತು ಎಲ್ಲೆಲ್ಲಿ ಇದ್ದಾರೆ ಅಂತ ಗೊತ್ತು ಅವರಿಗೆ.
ಯಾವ ಕಾಡಿಗೆ ಹೋಗಿದ್ದಾರೆ, ಯಾವ ಕಾಡ್ಲಿಂದ ಎಲ್ಲಿದ್ದಾರೆ ಅಂತ ಅವ್ರಿಗೆಲ್ಲ ಗೊತ್ತು. ಅವ್ರು ಅಲ್ಲಿ ಜೊತೆಲಿದ್ದವ್ರಲ್ವ, ಅವ್ರಿಗೆ ಗೊತ್ತು. ಆಮೇಲೆ ಅವ್ರು ಏನು ಮಾಡಿದ್ರು, ಕರ್ಕೊಂಡು ಬಂದು ಅಲ್ಲಿ ಕಾಡೊಳಗೆ ಬಿಟ್ಬಿಟ್ಟು ಅವನು ಬಂದ್ಬಿಟ್ಟು ಅರ್ಜುನ. ಇವರಿಲ್ಲ, ಶ್ರೀನಿವಾಸ್ ಇಲ್ಲಿ ಇಲ್ಲ. ಇವ್ರು ಹೊರಗಡೆ ಹೋಗ್ಬಿಟ್ರು. ಹೊರಗಡೆ ಹೋಗೋದವರಿಗೆ ಇವ್ರು ಫೋನ್ ಮಾಡಿ, ವೈರ್ಲೆಸ್ ಅಲ್ಲವ ಆವತ್ತು, ಅವ್ರು ವೈರ್ಲೆಸ್ ಮಾಡಿ ಅವ್ರು ಬಂದರು. ಪುನಃ ಅವರು ಸ್ವಂತ ಊರಿಗೆ ಹೋದ್ರು, ಚಿಕ್ಕಮಂಗ್ಳೂರು. ಡ್ಯೂಟಿಲಿದ್ದರು, ಚಿಕ್ಕಮಂಗ್ಳೂರು ಡ್ಯೂಟಿಲಿ. ಅವ್ರ ಸ್ವಂತ ಊರು ರಾಜಮಂದಿರಿ, ಬಂಧನಪಳ್ಳಿ. ರಾಜಮಂದಿರಿ ದಂಡೆ 2 ಕಿಲೋಮೀಟ್ರಲ್ಲೇ ಬಂಧನಪಳ್ಳಿ ಅಂತ ಒಂದು ಗ್ರಾಮ, ಅಲ್ಲಿ ಅವ್ರ ಸ್ವಂತ ಊರು. ಆಮೇಲೆ ಅವರು ಫೋನ್ ವೈರ್ಲೆಸ್ ಮಾಡಿ, ಪೊಲೀಸವರು ಈ ಥರ ಅರ್ಜುನ ಕರ್ಕೊಂಡು ಬಂದಿದ್ದಾನೆ, ನೀವು ಬಂದ್ರೆ ಊರಿಗೆ ಹೋಗಿರಲಿಲ್ಲ, ಪುನಃ ವಾಪಸ್ ಬಂದುಬಿಟ್ರು. ಚಿಕ್ಕಮಂಗ್ಳೂರಿಗೆ ಹೋಗಿಲ್ಲ, ಅರ್ಧದೂರಕ್ಕೆ ಹೋಗಿದ್ದಾರೆ, ವಾಪಸ್ ಬಂದ್ಬಿಟ್ರು. ಎಲ್ಲಿ ಫೋನ್ ಮಾಡಿಸಿದ್ದು? ಇಲ್ಲಿ ಬಂದು ಫೋನ್ ವೈರ್ಲೆಸ್ ಪೊಲೀಸಿನವ್ರಿಗೆ ವೈರ್ಲೆಸ್ ಅಲ್ಲ, ಈ ಫೋನ್ಗೆ ಬರೋಕ್ಕೆ ಮುಂಚೆ ವೈರ್ಲೆಸ್ ಇತ್ತು. ಫಾರೆಸ್ಟ್ನವ್ರಿಗೂ ಪೊಲೀಸಿನವ್ರಿಗೂ ಎಲ್ಲ ವೈರ್ಲೆಸ್. ಅಲ್ಲ, ಅರ್ಜುನನೇ ಬಂದು ಇಲ್ಲಿ ಇನ್ಫಾರ್ಮ್ ಮಾಡಿ ಫೋನ್ ಮಾಡಿಸಿದ್ದು. ಇಲ್ಲಿ ಯಾರಿದ್ದಾರೆ ಅವಾಗ? ಪೊಲೀಸಿನವರು ಇದ್ರಲ್ಲ, ಪೊಲೀಸಿನವರು. ಇವರು ಉದಯ್ ಕುಮಾರ್ ರೇಂಜರ್ ಇದ್ದರು. ಎಲ್ಲ ಕರೆದು ಈ ಥರ ಬಂದಿದ್ದಾನೆ ವೀರಪ್ಪ, ನೀವು ಬಂದು ಕರೆದ್ರು. ಬಂದುಬಿಟ್ರು. ಬಂದ ಮೇಲೆ ಊರಲ್ಲಿ ದೇವಸ್ಥಾನ ಪೂಜೆ ಮಾಡಿಬಿಟ್ಟು ಹೋಗುವಾಗ ಊರಿನವರು ಹೋಗಬೇಡ, ಅವ್ರ ಮಾತೆ ಕೇಳಿ, ಅವ್ರು ಬಂದು ಇಲ್ಲಿ ಸಗಣರಾಗದೆ ಆಗಲಿ, ಕಾಡೊಳಗೆ ನೀವು ಹೋಗೋದು ಬೇಡ. ಏನಂತ ಹೇಳಿ ಕಳಿಸಿದ್ದ ಅರ್ಜುನ ಹತ್ರ? ಅರ್ಜುನ ಕರ್ಕೊಂಡು ಬಾ, ಸಗಣರಾಗಲಿ, ನಾನು ಬಾಳಕ್ಕೆ ನಿಮಗೆ ಜಾಗ ಕೊಡ್ತೀನಿ, ಏನೋ ಪ್ರಾಣ ಮಾಸೋದು ಬೇಡ ಅಂತ ಹೇಳ್ಬಿಟ್ರು. ಶ್ರೀನಿವಾಸ್ ಯಾಕೆ ಕಾಡೊಳಗೆ ಹಂಚ್ಕೊಂಡಿರೋದು, ಹೋದರೆ ಒಂದು ಕೇಸ್ ಹಾಕಿ ಜಾಮೀನು ನಾನು ಎತ್ಬಿಡ್ತೀನಿ, ನೀವು ಕರ್ಕೊಂಡು ಬಾ ಅಂತ ಹೇಳಿದ್ರು. ಒಂದು ಹೋಗಿ ಕರ್ಕೊಂಡು ಬಂದ. ಅವರು ಏನೋ ಮುಂಚೆ ಅವರು ಹಿಡಿದಿರಂತೆ, ಗೋಲ್ಡ್ ಬಂಗಾಳಲ್ಲಿ ಮಾಡ್ಕೊಂಡಿದ್ದರಂತೆ. ಅದೆಲ್ಲ ಅವ್ರ ಮನಸ್ಸಲ್ಲಿ ಬಡ್ಕೊಂಡು ಇವನು ಬಿಡೋದು ಆಗೋದಂತೂ ಅವರು ಊರೊಳಗೆ ಮಾಡೋಕ್ಕಾಗಲ್ಲ ಅಂತ ಕಾಡೊಳಗೆ ಮಾಡಬೇಕಂತ ನೈಸಾಗ ಮಾತಾಡಿ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಎಷ್ಟು ಗಂಟೆಲಿ ಹೊರಟ್ರು? ಪೂಜೆ ಮಾಡಿದ್ರು ಅವು ಹೊರಡಕ್ಕಿಂತ ಮುಂಚೆ ದೇವರಿಗೆ ಸಾಯಂಕಾಲ 8-9 ಗಂಟೆಗೆ ಪೂಜೆ ಮಾಡಿಬಿಟ್ಟು ಹೋಗಿ ಅಲ್ಲಿ ಊರ್ಗೌಡ್ರ ಜಮೀನಲ್ಲೇ ಮನೆಯಲ್ಲೇ ಮಲ್ಕೊಂಡ್ರು. ಶ್ರೀನಿವಾಸರು ಅವರ ಅರ್ಜುನ ಅವ್ರ ತಮ್ಮಗಮ್ಮ, ಅರ್ಜುನ ವೀರಪ್ಪ, ಸಿಕ್ಕಪ್ಪ, ಅಣ್ಣನ ಮಗ ಎಲ್ಲ ಅಲ್ಲೇ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿದ್ದಾರೆ. ಹೋಗೋ ದಾರಿಲಿ ಅವ್ರು ಹೇಳಿದ ಒಂದು ಜಾಗ, ಅವ್ರು ಅವ್ರು ಮಾಡಿದ ಒಂದು ಜಾಗ, ಅರ್ಧ ದಾರಿಲಿ ಕೂರ್ಬಿಟ್ರು. ಅವರು ರಾಮದಾಳಿಯನ್ನು ಹೇಳ್ಬಿಟ್ಟು ಎರಕಿಲ್ಲೇ ಕೂರ್ಬಿಟ್ರು. ಹಿಂಗೆ ಸಮಾಧಿ ಮಾಡಿದ್ದಾರೆ, ಆ ಜಾಗಗಳು ಕೂರ್ಬಿಟ್ರು. ಅದು ಒಂದು ಒಬ್ಬೆ, ದೊಡ್ಡ ಒಬ್ಬೆ, ಅದು ಒಬ್ಬೆಲ್ಲ ಕಿತ್ತಾಕ್ಬಿಟ್ರು. ಆ ಒಬ್ಬೆಲ್ಲ ಹಂಚಿಕೊಂಡ್ರು. ಅಂದ್ರೆ ಊರವ್ರಿಗೆಲ್ಲ ಅರ್ಜುನ ಬಂದು ಕರೆದಿದ್ದು ಎಲ್ಲ ವಿಷಯ ಗೊತ್ತು. ಶ್ರೀನಿವಾಸ್ ಸರ್ ಏನೇ ಮಾಡೋದಾಗ್ಲಿ ಊರವ್ರಿಗೆ ಹೇಳ್ತಾ ಇದ್ರು, ಹೋಗೋದು ಬೇಡ ಅಂತ ಹೇಳಿದ್ರು. ಅವ್ರು ಏನು ಹೇಳ್ಬಿಟ್ರು, ನನ್ನ ಇಷ್ಟಕ್ಕೆ ನಾನು ಹೋಗ್ತೀನಿ, ಊರಿನವ್ರಿಗೂ ಇದಕ್ಕೆ ಯಾವ ಸಂಬಂಧ ಇಲ್ಲ, ಬಂದರೆ ಅವರು, ಹೋದರೆ ನಾನು, ಹಿಂಗೆ ಬರೆದು ಕೊಟ್ಬಿಟ್ಟು ಹೋಗ್ಬಿಟ್ರು. ಬರದೇ ಕೊಟ್ಬಿಟ್ರು. ಏನು ಜೀಪಲ್ಲ ಹೋಗ್ಲಿಲ್ಲ, ನಡ್ಕೊಂಡೇ ಹೋದ್ರು. ಗನ್ನೇನು ತಗೊಂಡೋಗಿ ಏನಿಲ್ಲ, ಒಂದು ಬಣೆನೋ ಒಂದು ಪಂಚೆ ಅಷ್ಟೇ. ಪೊಲೀಸ್ ಡ್ರೆಸ್ ಎಲ್ಲ ಹೋಗಿಲ್ಲ. ಅಲ್ಲಿ ಹೋಗಿ ನೀರಲ್ಲಿ ದಾಟ್ಕೊಂಡು ಹೋಗುವಾಗ, ಆ ಕಡೆ ದಾಂಟಿ ಹೋಗುವಾಗ ಕಾಲು ಕೈ ಎಲ್ಲ ತೊಳೆದ್ರಂತೆ. ತೊಳೆದು ಮೊಕ್ಕ ತೊಳುವಾಗ ಫೈರ್ ಮಾಡಿಬಿಟ್ರು. ಫೈರ್ ಮಾಡಿದ್ಮೇಲೆ ಹೊಡೆಯಬೇಡ ಅಂತ ಹೇಳಿದ್ರಂತೆ. ಆಗಿಲ್ಲ, ಅಲ್ಲೇ ಬಂದ ಮೇಲೆ ತಲೆ ಕತ್ತರಿಸ್ಬಿಟ್ರು. ಪ್ರಾಣ ಹೋಗೋ ಮುಂದೆ ತಲೆ ತರೆದ್ಬಿಟ್ರು.